ಗೆಳೆಯರೇ, ಜೀವನದ ಅಸಫಲತೆಗೆ ನಾವು ನಮ್ಮ ಹಣೆಬರಹವನ್ನು ದೂರುತ್ತೇವೆ. ನಮಗನಿಸುತ್ತದೆ, ಇದು ನಮ್ಮಿಂದ ಸಾಧ್ಯವಿಲ್ಲ, ಏಕೆಂದರೆ ನಮ್ಮ ಹಣೆಯಲ್ಲಿ ಬರೆದೇ ಇಲ್ಲ, ನಾವು ಮಾಡುತ್ತಿರುವ ಎಲ್ಲ ಕೆಲಸ ಪ್ರಯತ್ನ ವ್ಯರ್ಥವಾಗುತ್ತಿದೆ, ಉಳಿದ ಜನ ನಮಗಿಂತ ಚೆನ್ನಾಗಿದ್ದಾರೆ. ಆದರೆ ಎಂದಾದರೂ ನಾವು ಇದನ್ನು ಕುರಿತು ಚೆನ್ನಾಗಿ ಯೋಚಿಸಿದ್ದೇವೆಯೇ? ನಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮ ವಿಚಾರದ ರೀತಿ ಮತ್ತು ಮಾಡುತ್ತಿರುವ ಕರ್ಮವೇ ಕಾರಣವೆಂದು ಯೋಚಿಸುವುದಿಲ್ಲ. ಮಿತ್ರರೇ, ಈ ಪುಟ್ಟ ಕಥೆ ಕೇಳಿ. ಇದು ನಿಮ್ಮ ವಿಚಾರದ ದಿಶೆಯನ್ನೇ ಬದಲಿಸುವುದು. ನಾವು ನಮ್ಮ ಕೈಯಿಂದ ಏನೂ ಸಾಗದು ಎಂದು ಕೈ ಕಟ್ಟಿ ಕುಳಿತರೆ ಏನೂ ಸಾಗದು, ಯತ್ನವಿಲ್ಲದೆ ಯಶವಿಲ್ಲ ಎಂದು ತಿಳಿಸುತ್ತದೆ. ನಮ್ಮ ಕರ್ಮದಲ್ಲಿ ವಿಶ್ವಾಸವಿಟ್ಟಾಗ ಮಾತ್ರ ಕರ್ಮ ಫಲಿಸುತ್ತದೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ತಿಳಿಸಿರಿ. ಮೊದಲ ಬಾರಿ ನಮ್ಮ ಚಾನೆಲ್ಲಿಗೆ ಬಂದಿದ್ದರೆ ಸದಸ್ಯರಾಗಿ ನಮ್ಮ ಉತ್ಸಾಹ ಇಮ್ಮಡಿ ಮಾಡಿರಿ. ನಿಮ್ಮ ಒಂದು ಲೈಕ್ ಹಾಗೂ ಅನಿಸಿಕೆ ನಮಗೆ ಮುಂದಿನ ಕತೆ ಮಾಡಲು ಪ್ರೇರಣೆ ನೀಡುತ್ತದೆ. ಬಹಳ ಹಳೆಯ ಮಾತು. ಒಮ್ಮೆ ಗೌತಮ ಬುದ್ಧ ಒಂದು ಊರಿನಲ್ಲಿ ಉಳಿದುಕೊಂಡಿದ್ದ. ಊರ ಜನ ಅವನ ಹತ್ತಿರ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳಿಕೊಂಡು ಹೋಗುತ್ತಿದ್ದರು. ಒಂದು ದಿವಸ ಒಬ್ಬ ರೈತ ಬಂದು, ಹೇ ಭಗವನ್, ನನ್ನ ಹಣೆಬರಹವೇ ಚೆನ್ನಾಗಿಲ್ಲ, ನಾನು ಏನೇ ಕೆಲಸ ಮಾಡಿದರೂ ಅದು ಸರಿಯಾಗಿ ಆಗುವುದಿಲ್ಲ, ನಾನು ಮಾಡುವ ಯಾವುದೇ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವುದಿಲ್ಲ. ನಾನೊಬ್ಬ ರೈತ. ಹೊಲದಲ್ಲಿ ನಾನು ಶ್ರಮವಹಿಸಿ ಕೆಲಸ ಮಾಡುತ್ತೇನೆ. ಆದರೆ ಅದಕ್ಕೆ ತಕ್ಕದಾಗಿ ಫಸಲು ಬರುವುದಿಲ್ಲ, ಹೀಗಾಗಿ ಯಾವಾಗಲೂ ಚಿಂತೆ. ನನ್ನೊಂದಿಗೆ ಏಕೆ ಹೀಗಾಗುತ್ತದೆ ಎಂದು ನನಗೆ ತಿಳಿಯುತ್ತಿಲ್ಲ. ಇದರ ಪರಿಹಾರಕ್ಕಾಗಿ ನಾನು ಅನೇಕ ಸಾಧು ಸಂತರ ಭೇಟಿಯಾದೆ. ಅವರು ಹೇಳಿದ ಎಲ್ಲ ಪೂಜೆ, ಹೋಮ, ಜಪ, ತಪ ಮಾಡಿದೆ. ಇಷ್ಟಾದರೂ ಫಲ ಸಿಗುತ್ತಿಲ್ಲ. ಅದೇ ಬೇರೆ ರೈತರ ಫಸಲು ಬಹಳ ಚೆನ್ನಾಗಿ ಬರುತ್ತದೆ. ಅವರು ನನ್ನಷ್ಟು ಶ್ರಮವನ್ನು ಪಡುವುದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ, ಹೀಗಿದ್ದರೂ ಅವರ ಬೆಳೆ ಯಾವಾಗಲೂ ಉತ್ತಮವಾಗಿ ಇರುತ್ತದೆ. ನೀವು ಪ್ರತಿಯೊಬ್ಬರ ಸಮಸ್ಯೆ ಪರಿಹರಿಸುತ್ತೀರಿ ಎಂದು ಕೇಳಿದ್ದೇನೆ. ಅದಕ್ಕೆ ನಿಮ್ಮ ಬಳಿ ಬಂದಿದ್ದೇನೆ. ನನ್ನ ಸಮಸ್ಯೆಗೆ ಪರಿಹಾರ ಹೇಳಿರಿ. ಹೇ ತಥಾಗತ, ಹೇಳಿ, ನೀವು ನನ್ನ ಹಣೆಬರಹ ಬದಲಿಸಬಲ್ಲಿರಾ? ರೈತನ ಮಾತಿಗೆ ಬುದ್ಧ ಬಂತೆ, ನಿನ್ನ ಹಣೆಬರಹ ಚೆನ್ನಾಗಿಯೇ ಇದೆ. ನಿನ್ನ ಬಳಿ ಎಲ್ಲವೂ ಇದೆ. ಹೀಗಿದ್ದರೂ ನೀನು ನಿನ್ನ ಭಾಗ್ಯ ಚೆನ್ನಾಗಿಲ್ಲವೆಂದು ಏಕೆ ಹೇಳುತ್ತೀಯಾ? ಬುದ್ಧನ ಮಾತುಗಳನ್ನು ಕೇಳಿ ರೈತ, ಹೇ ತಥಾಗತ, ನನ್ನ ಬಳಿ ನನ್ನ ಭಾಗ್ಯ ಚೆನ್ನಾಗಿದೆ ಎಂದು ಹೇಳಲು ಅಂತಹದು ಏನಿದೆ? ನನ್ನ ಹಣೆಬರಹ ಎಷ್ಟು ಕೆಟ್ಟದೆಂದರೆ ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಕೆಡುತ್ತದೆ. ನಾನೆಷ್ಟೇ ಕಷ್ಟಪಟ್ಟರೂ ಒಳ್ಳೆಯ ಬೆಳೆ ಬೆಳೆಯಲಾರೆ. ಆದರೆ ನನ್ನ ಜೊತೆಗಾರ ರೈತರು ತಮ್ಮ ಹೊಲದಲ್ಲಿ ಉತ್ತಮ ಫಸಲು ಬೆಳೆಯುತ್ತಾರೆ. ಅವರು ನನ್ನಷ್ಟು ಕಷ್ಟವನ್ನೂ ಪಡುವುದಿಲ್ಲ. ಹೀಗಿದ್ದಾಗ ನನ್ನ ಹಣೆಬರಹ ಹೇಗೆ ಚೆನ್ನಾಗಿ ಇರುತ್ತದೆ? ರೈತನ ನಿರಾಶಾದಾಯಕ ಮಾತುಗಳನ್ನು ಕೇಳಿ ಬುದ್ಧ ಹೇಳಿದ, ಬಂತೆ, ನಿನಗೆ ಯಾವುದರ ಕೊರತೆ ಇದೆ? ನಿನ್ನ ಹತ್ತಿರ ಆರೋಗ್ಯಕರ ಶರೀರವಿದೆ. ಎಲ್ಲ ಅಂಗಗಳು ಚೆನ್ನಾಗಿವೆ. ನಿನ್ನ ಬುದ್ಧಿಯೂ ಚೆನ್ನಾಗಿ ಯೋಚನೆ ಮಾಡುತ್ತದೆ. ಅಷ್ಟೇ ಅಲ್ಲ, ನಿನ್ನ ಹತ್ತಿರ ಫಲವತ್ತಾದ ಜಮೀನು ಇದೆ. ಹೀಗಿದ್ದಾಗ ಯಾವುದರ ಕೊರತೆ ಇದೆ? ಹಾಗೆ ನೋಡಿದರೆ ನಿನ್ನ ಹಣೆಬರಹ ಚೆನ್ನಾಗಿಯೇ ಇದೆ. ಇದಕ್ಕೆ ರೈತ, ಹೇ ಬುದ್ಧ, ನನ್ನ ನಿಜವಾದ ಸಮಸ್ಯೆ ಇದಲ್ಲ. ನನ್ನ ಸಮಸ್ಯೆಯೆಂದರೆ ನಾನು ಯಾವುದೇ ಕೆಲಸಕ್ಕೆ ಕೈಹಾಕಿದರೂ ಅದು ಏಕೆ ಕೆಡುತ್ತದೆ? ಒಳ್ಳೆಯ ಭೂಮಿ, ಕಾಣಿ, ಶರೀರ, ಬುದ್ಧಿ ಎಲ್ಲರ ಬಳಿಯೂ ಇದೆ. ನನ್ನ ಊರವರ ಬಳಿಯೂ ಇದೆ. ಅವರು ತಮ್ಮ ಜಮೀನಿನಲ್ಲಿ ಅತ್ಯುತ್ತಮ ಬೆಳೆ ಬೆಳೆಯುತ್ತಾರೆ. ಅದರಿಂದಾಗಿ ಅವರು ಸುಖಿಯಾಗಿ ಇದ್ದಾರೆ. ಆದರೆ ನನ್ನ ಜಮೀನಿನಲ್ಲಿ ಒಳ್ಳೆಯ ಫಸಲು ಬರುವುದೇ ಇಲ್ಲ. ಪ್ರತಿ ಸಲವೂ ನನಗೆ ನಷ್ಟವನ್ನು ಭರಿಸಬೇಕಾಗುತ್ತದೆ. ಇದಕ್ಕೆ ನೀವು ಏನಾದರೂ ಉಪಾಯ ಹೇಳಬಲ್ಲಿರಾ? ನಿಮ್ಮ ಹತ್ತಿರ ಏನಾದರೂ ಮಂತ್ರ ತಂತ್ರಗಳಿವೆ? ಅದರಿಂದ ನನ್ನ ಹಣೆಬರಹ ಸಂಪೂರ್ಣವಾಗಿ ಬದಲಾಗಲಿ. ರೈತನ ಮಾತಿಗೆ ಬುದ್ಧ ಮತ್ತೆ ಮುಗುಳ್ನಗುತ್ತಾ ಹೇಳಿದ, ನಾನು ನಿನಗೆ ಅಂತಹ ಮಂತ್ರ ಅವಶ್ಯವಾಗಿ ಕೊಡುತ್ತೇನೆ. ನಿನ್ನ ಜಮೀನಿನಲ್ಲಿ ಖಜಾನೆ ಇದೆ. ಇದು ನಿನಗೆ ಗೊತ್ತೇ? ಇದನ್ನು ಕೇಳಿ ರೈತ ಚಕಿತನಾದ. ಹೇ ತಥಾಗತ, ತಾವು ಇದೇನನ್ನು ಹೇಳುತ್ತಿರುವಿರಿ? ನನ್ನ ಜಮೀನಿನಲ್ಲಿ ಖಜಾನೆ ಇದೆ? ನನಗಿದು ಈವರೆಗೆ ಗೊತ್ತೇ ಇರಲಿಲ್ಲ. ಅದು ಎಲ್ಲಿದೆ ಹೇಳಿರಿ. ನಾನೀಗಲೇ ಹೋಗಿ ಹೊರತೆಗೆಯುತ್ತೇನೆ. ಅದಕ್ಕೆ ಬುದ್ಧನೆಂದ, ಅದು ಹಾಗೆ ಸುಲಭವಾಗಿ ಸಿಗಲಾರದು. ಅದಕ್ಕೆ ನೀನು ನಾನು ಹೇಳಿದ ಕೆಲಸ ಮಾಡಬೇಕು. ನಾನು ಹೇಳಿದ ಹಾಗೆ ನಡೆಯಬೇಕು. ಅಂದರೆ ಆ ಖಜಾನೆ ನಿನಗೆ ದೊರಕುತ್ತದೆ. ರೈತ ಬುದ್ಧನ ಎಲ್ಲಾ ಮಾತುಗಳನ್ನು ಕೇಳಿದ. ಹೇ ಮಹಾತ್ಮ, ನಾನೇನು ಮಾಡಬೇಕು ಹೇಳಿರಿ. ನೀವು ಹೇಳಿದಂತೆ ತೇನೆ. ಒಂದು ಮಾತು, ಆ ಖಜಾನೆ ಎಲ್ಲಿದೆಯೆಂದು ಹೇಳಿರಿ. ಬುದ್ಧ, ಈಗ ನೀನು ನಿನ್ನ ಹೊಲಕ್ಕೆ ಹೋಗಿ ಅಗೆ ಮತ್ತು ಒಂದು ಬುಟ್ಟಿ ಮಣ್ಣು ತಂದು ತೋರಿಸು. ಬುದ್ಧನೆಂದಂತೆ ರೈತ ಕೂಡಲೇ ಹೊಲಕ್ಕೆ ಹೋಗಿ ಬೇಗದಲ್ಲೇ ಒಂದು ಬುಟ್ಟಿ ಮಣ್ಣನ್ನು ಅಗೆದು ತಂದು ಬುದ್ಧನಿಗೆ ತೋರಿಸಿದ. ಅದನ್ನು ನೋಡಿ ಬುದ್ಧ, ಸರಿ, ಈಗ ನಾನು ಹೇಳುವ ಮಾತುಗಳನ್ನು ಸರಿಯಾಗಿ ಲಕ್ಷ್ಯವಿಟ್ಟು ಕೇಳು.
ಇವತ್ತಿನಿಂದ 1 ತಿಂಗಳ ನಂತರ ನಿನ್ನ ಜಮೀನನ್ನು ನೇಗಿಲು ಹೂಡಿ ಉಳು. ಸಂಪೂರ್ಣ ಜಮೀನು ನೇಗಿಲು ಹೊಡೆದಾದ ಮೇಲೆ ಮತ್ತೆ ನನಗೆ ಒಂದು ಬುಟ್. ಬುದ್ಧನ ಮಾತುಗಳಿಗೆ ರೈತ ಕ್ಷಣಕಾಲ ಯೋಚಿಸಿ, ನನ್ನ ಹೊಲದಲ್ಲಿ ಖಜಾನೆ ಇದ್ದರೆ ಮಹಾತ್ಮ ಬುದ್ಧ ಅದು ಎಲ್ಲಿದೆ ಎಂದು ನೇರವಾಗಿ ಏಕೆ ಹೇಳುತ್ತಿಲ್ಲ? ಕಡೆಗೆ ಬುದ್ಧನನ್ನು ಕೇಳಿಯೇ ಬಿಟ್ಟ, ಮಹಾತ್ಮ, ನೀವು ನನಗೆ ಅದು ಎಲ್ಲಿದೆ ಎಂದು ಏಕೆ ಹೇಳುತ್ತಿಲ್ಲ? ನಾನೀಗಲೇ ಹೋಗಿ ಅದನ್ನು ಹೊರತೆಗೆಯುತ್ತೇನೆ. ಅದಕ್ಕಾಗಿ 1 ತಿಂಗಳು ಕಾಯುವ ಅವಶ್ಯಕತೆ ಏನಿದೆ? ರೈತನ ಮಾತುಗಳಿಗೆ ಭಗವಾನ್ ಬುದ್ಧ ಉತ್ತರಿಸಿದ, ಬಂತೆ, ಪ್ರತಿಯೊಂದು ಕೆಲಸಕ್ಕೂ ಒಂದು ಸಮಯವಿರುತ್ತದೆ. ಅದನ್ನು ಆ ಸಮಯಕ್ಕೆ ಸರಿಯಾಗಿ ಮಾಡಿದರೆ ನಮಗದು ಸರಿಯಾದ ಫಲ ಕೊಡುತ್ತದೆ. ಬೇಕೆಂದರೆ ನಾನು ನಿನಗೆ ಖಜಾನೆ ಎಲ್ಲಿದೆ ಎಂದು ಹೇಳುತ್ತೇನೆ. ಆದರೆ 1 ಕ್ಷಣ ಯೋಚನೆ ಮಾಡು, ನೀನದನ್ನು ಪಡೆಯುವ ಯತ್ನ ಮಾಡಿದಲ್ಲಿ ನಿನಗೆ ಏನೂ ಸಿಗದೆ ಹೋಗಬಹುದು. ಚೆನ್ನಾಗಿ ಯೋಚಿಸು. ನೀನು ಅದನ್ನು ಈಗಲೇ ಪಡೆಯ ಬಯಸುವೆಯೋ ಅಥವಾ 1 ತಿಂಗಳ ನಂತರ ಪಡೆಯ ಬಯಸುವೆಯೋ? ಬುದ್ಧನ ಮಾತುಗಳಿಂದ ರೈತ ಮತ್ತೆ ಯೋಚನೆಗೆ ಬಿದ್ದ. ಕಡೆಗೆ, ಹೇ ಮಹಾತ್ಮ, ನೀವು ಹೇಳಿದಂತೆಯೇ ಮಾಡುತ್ತೇನೆ. ಇಷ್ಟು ಹೇಳಿ ಆತ ತನ್ನ ಮನೆಗೆ ಮರಳಿದ. ರೈತ ತನ್ನ ಮನದ ಚಡಪಡಿಕೆ ಹಾಗೂ ಹೀಗೂ ತಡೆಹಿಡಿದ. ಆದರೂ ಅವನ ಮನಸ್ಸು ಚಡಪಡಿಸುತ್ತಿತ್ತು. ಯಾವಾಗ ಖಜಾನೆ ಸಿಗುತ್ತದೆ? ಅದನ್ನು ನೋಡುತ್ತೇನೆ. ರಾತ್ರಿ ಹೊತ್ತು ಮಲಗಿದಾಗಲೂ ಅವನಿಗೆ ಖಜಾನೆಯ ಕನಸೇ ಬೀಳುತ್ತಿತ್ತು. ದಿನವೆಲ್ಲ ಅದನ್ನು ಕುರಿತೇ ಯೋಚಿಸುತ್ತಿದ್ದ ರೈತ ತನಗೆ ತಾನೆ, ನನಗೆ ಆ ಖಜಾನೆ ಸಿಕ್ಕರೆ ನಾನು ಊರಿನಲ್ಲಿಯೇ ಅತ್ಯಂತ ದೊಡ್ಡ ಧನಿಕನಾಗುತ್ತೇನೆ. ಆಗ ನನ್ನ ಹತ್ತಿರ ಐಷಾರಾಮಿ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳೂ ಇರುತ್ತವೆ. ಯಾವುದರ ಕೊರತೆಯೂ ಇರುವುದಿಲ್ಲ, ಸುಖವಾಗಿ ಇರುತ್ತೇನೆ ಎಂದುಕೊಳ್ಳುತ್ತಿದ್ದ. ನೋಡುತ್ತಾ 1 ತಿಂಗಳು ಕಳೆದುಹೋಯಿತು. ಆತ ಹೊಲಕ್ಕೆ ಹೋಗಿ 1 ಬುಟ್ಟಿ ಮಣ್ಣನ್ನು ಅಗೆದು ತೆಗೆದುಕೊಂಡು ಬುದ್ಧನಿಗೆ ತೋರಿಸಿದ. ಹೇ ತಥಾಗತ, ಈ 1 ಬುಟ್ಟಿ ಮಣ್ಣನ್ನು ನೋಡಿ. ನನ್ನ ಹೊಲದಿಂದ ತಂದಿದ್ದೇನೆ. ನನಗೆ ಈಗ ಹೇಳಿ, ನನ್ನ ಹೊಲದಲ್ಲಿ ಆ ಖಜಾನೆ ಎಲ್ಲಿದೆ? ಇದಕ್ಕೆ ಪ್ರತಿಯಾಗಿ ಬುದ್ಧ, ಬಂತೆ, ನೀನು ನಿನ್ನ ಪೂರ್ತಿ ಹೊಲವನ್ನು ನೇಗಿಲಿನಿಂದ ಉತ್ತಿದ್ದೀಯಾ ಎಂದು ಕೇಳಿದ. ರೈತನದಕ್ಕೆ, ಇಲ್ಲ, ನಾನು ಸಂಪೂರ್ಣ ಹೊಲವನ್ನು ಉತ್ತಿಲ್ಲ, ನೀವು 1 ಬುಟ್ಟಿ ಮಣ್ಣನ್ನು ಕೇಳಿದ್ದಿರಿ. ಅದಕ್ಕೆ ಪೂರ್ತಿ ಹೊಲವನ್ನು ಏಕೆ ಉಳಬೇಕೆಂದು ಉಳಲಿಲ್ಲವೆಂದ. ರೈತನ ಮಾತನ್ನು ಕೇಳಿ ಬುದ್ಧ, ಬಂತೆ, ನಿನಗೆ ಆ ಖಜಾನೆ ಸಂಪೂರ್ಣ ಹೊಲವನ್ನು ಉತ್ತುವುದರಿಂದ ಸಿಗುವುದು. ನೀನು ನಿನ್ನ ಹೊಲವನ್ನು ಸಂಪೂರ್ಣವಾಗಿ ಉತ್ತದಿದ್ದರೆ ನಿನಗೆ ಆ ಖಜಾನೆ ದೊರಕದು. ಏನು ಮಾಡಬೇಕು ಯೋಚಿಸು. ರೈತ ಮತ್ತೆ ಬುದ್ಧನ ಮಾತುಗಳನ್ನು ಕೇಳಿ ವಿಚಾರದಲ್ಲಿ ತೊಡಗಿದ. ಕಡೆಗೆ ಬುದ್ಧ ಹೇಳಿದಂತೆ ಸಂಪೂರ್ಣ ಹೊಲವನ್ನು ಉಳಲು ನಿರ್ಧರಿಸಿದ. ಮನೆಗೆ ಮರಳಿದ ರೈತ ಮರುದಿವಸ ಇಡೀ ಹೊಲವನ್ನು ಉತ್ತು 1 ಬುಟ್ಟಿ ಮಣ್ಣನ್ನು ತೆಗೆದುಕೊಂಡು ಬುದ್ಧನ ಬಳಿ ಹೋದ. ಅದನ್ನು ನೋಡಿ ಬುದ್ಧ, ಬಂತೆ, ನೀನು ಹೊಲವನ್ನು ಸರಿಯಾಗಿ ಉತ್ತಿಲ್ಲ, ಇನ್ನೊಮ್ಮೆ ನೇಗಿಲು ಹೂಡು ಮತ್ತು ನಂತರ ಮಣ್ಣನ್ನು ತೆಗೆದುಕೊಂಡು ಬಾ. ಬುದ್ಧನ ಮಾತನ್ನು ಕೇಳಿ ರೈತ, ಮಹಾತ್ಮ, ನನ್ನ ಹತ್ತಿರ ನೇಗಿಲು ಇಲ್ಲ, ನಾನು ಸಲಿಕೆಯಿಂದ ಹೊಲವನ್ನು ಉಳುತ್ತೇನೆ. ಆ ಮಾತನ್ನು ಕೇಳಿ ಬುದ್ಧ, ಚಿಂತಿಸಬೇಡ, ಮತ್ತೊಮ್ಮೆ ಪರಿಶ್ರಮಪಡು, ನಿನಗೆ ನಿಜವಾಗಿಯೂ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುವುದು. ಬುದ್ಧನ ಹೇಳಿಕೆಯಂತೆ ರೈತ ಮರಳಿ ಹೊಲಕ್ಕೆ ಕಷ್ಟಪಟ್ಟು 2ನೆಯ ಸಲ ಹೊಲವನ್ನು ಉತ್ತಿದ. ಮತ್ತೊಂದು ಬುಟ್ಟಿ ಮಣ್ಣನ್ನು ತೆಗೆದುಕೊಂಡು ಹೋಗಿ ಭಗವಾನ್ ಬುದ್ಧನಿಗೆ ತೋರಿಸಿದ. ಅದನ್ನು ನೋಡಿ ಬುದ್ಧ, ಹಾಂ, ಈಗಲಿದು ಸರಿಯಾಗಿದೆ. ಆದರೆ ಈಗ ನೀನು 2ನೆಯ ಕೆಲಸ ಮಾಡಬೇಕು. ಹೋಗಿ ಹೊಲದಲ್ಲಿ ನೀನು ಬೆಳೆಯಲು ಇಚ್ಛಿಸುವ ಬೀಜವನ್ನು ಬಿತ್ತು. ಬುದ್ಧನ ಮಾತನ್ನು ಕೇಳಿ ರೈತ ಆಶ್ಚರ್ಯದಿಂದ, ಹೇ ತಥಾಗತ, ನೀವಾದರೋ ಖಜಾನೆಯ ಮಾತು ಹೇಳಿದ್ದಿರಿ. ಆದರೆ ಈ ಹೊಲ ಮಾಡುವ ಮಾತು ಎಲ್ಲಿಂದ ಬಂತು? ಅದಕ್ಕೆ ಬುದ್ಧ, ನಿನಗೆ ಖಜಾನೆ ಬೇಕಿದ್ದರೆ ಹೊಲದಲ್ಲಿ ಬೀಜವನ್ನು ಬಿತ್ತಲೇಬೇಕು ಎಂದ. ಕಡೆಗೆ ರೈತ, ಮಹಾತ್ಮ, ನೀವು ಹೇಳಿದಂತೆ ನಡೆಯುತ್ತೇನೆ. ಆದರೆ ನನ್ನ ಬಳಿ ಈಗ ಬೀಜ ಕೊಳ್ಳಲು ದುಡ್ಡಿಲ್ಲ. ಈಗ ಕೊಂಡರೆ ಬಹಳ ದುಬಾರಿ ಬೆಲೆ ಹೇಳುತ್ತಾರೆ. ಕೆಲವು ದಿನಗಳ ನಂತರ ಕೊಂಡರೆ ಕಡಿಮೆ ಬೆಲೆಗೆ ಸಿಗುತ್ತದೆ. ಆಗ ಕೊಂಡು ಬಿತ್ತನೆ ಮಾಡುತ್ತೇನೆ. ಕೂಡಲೇ ಬುದ್ಧ, ಇಲ್ಲ, ನಾನು ಮೊದಲೇ ಹೇಳಿದಂತೆ ಯಾವುದೇ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿದರೆ ನಮಗದರ ತಕ್ಕ ಲಾಭವಾಗುತ್ತದೆ. ಇಲ್ಲದಿದ್ದರೆ ಸಿಗುವುದಿಲ್ಲ. ಆದ್ದರಿಂದ ಈಗಲೇ ಹೊಲದಲ್ಲಿ ಬೀಜವನ್ನು ಬಿತ್ತನೆ ಮಾಡು. ಬುದ್ಧನ ಮಾತಿನಂತೆ ರೈತ ಬೀಜವನ್ನು ಕೊಂಡು ತಂದು ಹೊಲದಲ್ಲಿ ಬಿತ್ತನೆ ಮಾಡಿದ. ನಂತರ ಮರಳಿ ಬುದ್ಧನ ಬಳಿಗೆ ಬಂದು, ಹೇ ತಥಾಗತ, ನೀವು ಹೇಳಿದಂತೆ ಬೀಜ ಬಿತ್ತನೆ ಮಾಡಿದ್ದೇನೆ. ಈಗಲಾದರೂ ನನಗೆ ಖಜಾನೆ ಇರುವ ಸ್ಥಳ ತಿಳಿಸಿ. ಅವನ ಮಾತಿಗೆ ಬುದ್ಧ ಮುಗುಳ್ನಗುತ್ತ, ಬಂತೆ, ನೀನೀಗ ಇನ್ನೊಂದು ಕೆಲಸ ಮಾಡಬೇಕಿದೆ. ಈಗ ಬಿತ್ತಿರುವ ಬೀಜಗಳನ್ನು ಪ್ರೀತಿಯಿಂದ ಚೆನ್ನಾಗಿ ಆರೈಕೆ ಮಾಡು. ನೀರು ಹಾಯಿಸು. ರೋಗ ರುಜಿನ ಬರದಂತೆ, ಹುಳ ತಗಲದಂತೆ ನೋಡಿಕೊಳ್ಳು. ಈ ರೀತಿ ಮಾಡದಿದ್ದರೆ ನಿನಗೆ ಖಜಾನೆ ಸಿಗಲಾರದು. ಬೀಜ ಮೊಳೆತು ಬೆಳೆ ಬಂದಾಗ ನಿನಗೆ ಆ ಖಜಾನೆ ತಾನಾಗಿಯೇ ಕಾಣುವುದು. ಆ ನಂತರ ನೀನು ನನ್ನ ಬಳಿ ಬರುವ ಅವಶ್ಯಕತೆ ಇರುವುದಿಲ್ಲ.
ರೈತ ಬುದ್ಧನೇಳಿದ ಎಲ್ಲ ಮಾತುಗಳನ್ನು ಕೇಳಿ ನಮಸ್ಕರಿಸಿ ಮನೆಗೆ ಮರಳಿದ. ಮುಂದಿನ ದಿನಗಳಲ್ಲಿ ತನ್ನ ಹೊಲವನ್ನು ಚೆನ್ನಾಗಿ ನೋಡಿಕೊಳ್ಳಗೊಡಗಿದ. ಸಮಯಕ್ಕೆ ತಕ್ಕ ಹಾಗೆ ಬೇಕಾದ ಗೊಬ್ಬರ, ನೀರು ಹಾಯಿಸುವುದು ಎಲ್ಲ ಮಾಡಿದ. ಈಗಲೂ ಅವನಿಗೆ ಕನಸಿನಲ್ಲಿ ಖಜಾನೆಯೇ ಕಾಣುತ್ತಿತ್ತು. ಮನದಲ್ಲಿಯೇ ಈ ಸಲ ಫಸಲು ಚೆನ್ನಾಗಿ ಬರಲಿ, ನಂತರ ಖಜಾನೆ ನನಗೆ ಸಿಕ್ಕೇ ಸಿಗುತ್ತದೆ. ಈಗ ರೈತ ತನ್ನ ಹೊಲದ ಕಡೆ ಚೆನ್ನಾಗಿ ಲಕ್ಷ್ಯ ವಹಿಸಿದ. ನೋಡುತ್ತಿದ್ದಂತೆ ಅವನ ಹೊಲದಲ್ಲಿ ಬೀಜ ಮೊಳಕೆ ಒಡೆದು ಬೆಳೆ ಬೆಳೆದು ತೆನೆಗಳು ಹೊಯ್ದಾಡತೊಡಗಿದವು. ಅದನ್ನು ನೋಡಿದ ಕೂಡಲೇ ಅವನಿಗೆ ಬುದ್ಧನ ನೆನಪಾಯಿತು. ಹೊಲದಲ್ಲಿ ಫಸಲು ಬಂದ ಕೂಡಲೇ ನಿನಗೆ ತಾನಾಗಿಯೇ ಖಜಾನೆ ಕಾಣಿಸುತ್ತದೆ. ರೈತನ ಕಣ್ಣುಗಳಲ್ಲಿ ನೀರು ಬಂದವು. ಅವನ ಹೊಲದಲ್ಲಿ ಇದ್ದ ಖಜಾನೆ ಈಗ ಹೊರಬಿದ್ದಿತ್ತು. ಈ ವರ್ಷ ಅವನು ಬೆಳೆದಂತಹ ಬೆಳೆ ಊರಿನಲ್ಲಿ ಯಾರೂ ಬೆಳೆದಿರಲಿಲ್ಲ. ಎಲ್ಲರೂ ರೈತನ ಪ್ರಶಂಸೆ ಮಾಡುತ್ತಿದ್ದರು. ರೈತ ತಡ ಮಾಡದೆ ಬುದ್ಧನ ಬಳಿ ಅವನ ಚರಣಗಳಿಗೆ ವಂದಿಸಿದ. ಹೇ ತಥಾಗತ್, ನನಗೆ ನೀವು ಹೇಳಿದ ಖಜಾನೆ ಸಿಕ್ಕಿದೆ. ಆದರೆ ಈ ಮೊದಲೇ ಏಕೆ ನನಗಿದು ಸಿಗಲಿಲ್ಲ, ಇದು ನನಗೆ ಅರ್ಥವಾಗುತ್ತಿಲ್ಲ. ಅದಕ್ಕೆ ಬುದ್ಧ, ಯಾವಾಗಲೂ ಹಣೆಬರಹಕ್ಕೆ ದೋಷ ಕೊಡುವುದು ಸರಿಯಲ್ಲ. ಈ ಮೊದಲು ನೀನು ಹಣೆಬರಹ ಬದಲಾಯಿಸುವುದರಲ್ಲಿ ತೊಡಗಿದ್ದೆ. ಆದರೆ ನಿನ್ನ ಹಣೆಬರಹ ಮೊದಲಿನಿಂದಲೂ ಚೆನ್ನಾಗಿಯೇ ಇತ್ತು. ನೀನು ಕಷ್ಟಪಟ್ಟು ಕೆಲಸ ಮಾಡದೆ ಸುಲಭವಾಗಿ ಫಸಲು ಬರಬೇಕೆಂದು ಬಯಸುತ್ತಿದ್ದೆ. ಅದಕ್ಕೆ ನಾನು ನಿನಗೆ ಖಜಾನೆಯ ಆಶೆ ತೋರಿಸಿದೆ. ಆ ಖಜಾನೆಯ ಆಸೆಯಿಂದ ನೀನು ಪರಿಶ್ರಮ ವಹಿಸಿ ದುಡಿದೆ, ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಮಾಡಿದೆ. ನಿನಗೆ ನಿನ್ನ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತು. ನಿನ್ನ ಬಳಿಯಿರುವ ನಿಜವಾದ ಖಜಾನೆ ನಿನ್ನ ಈ ಶರೀರ. ಈ ಶರೀರದಿಂದ ನಾವು ಈ ಜಗತ್ತಿನಲ್ಲಿ ಏನೂ ಬೇಕಾದರೂ ಪಡೆಯಬಹುದು. ನೀನು ಮಾತ್ರ ಹಣೆಬರಹವೆಂದು ಅಳುತ್ತಿದ್ದೆ. ಯಾರಿಗೆ ತಮ್ಮ ಶ್ರಮದಲ್ಲಿ ಭರವಸೆಯಿಲ್ಲ ಅವರು ತಮ್ಮ ಗುರಿಯನ್ನು ಹೇಗೆ ತಾನೇ ಮುಟ್ಟಬಲ್ಲರು? ರೈತ ಬುದ್ಧನಿಗೆ ಕೇಳಿದ, ಹೇ ಮಹಾತ್ಮ, ಹಾಗಾದರೆ ಹಣೆಬರಹ, ವಿಧಿ, ಭಾಗ್ಯ ಎನ್ನುವುದು ಇರುವುದಿಲ್ಲವೇ? ಅವನ ಮಾತಿಗೆ ಬುದ್ಧ ಮುಗುಳ್ನಗುತ್ತ, ಭಾಗ್ಯವೆಂದರೇನು? ಅದು ನಿನ್ನ ಸತ್ಕರ್ಮವೇ ಆಗಿದೆ. ಅದು ನಮಗೆ ಸರಿಯಾದ ಮಾರ್ಗ ತೋರಿಸುವುದಲ್ಲದೆ ಜೀವನದ ಗುರಿಯನ್ನು ತೋರಿಸುತ್ತದೆ. ರೈತನೀಗ, ಹೇ ತಥಾಗತ್, ನನಗೀಗ ಎಲ್ಲ ತಿಳಿದಿದೆ. ನನ್ನ ಹಣೆಬರಹ ಕೆಟ್ಟದ್ದಾಗಿರಲಿಲ್ಲ. ನನ್ನ ಕರ್ಮವೇ ಕೆಟ್ಟದ್ದಾಗಿತ್ತು. ಇನ್ನು ಮೇಲೆ ನಾನು ಪ್ರತಿ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡುತ್ತೇನೆ. ಹಣೆಬರಹಕ್ಕೆ ದೋಷ ಕೊಡುವುದಿಲ್ಲ, ಆಲಸಿಯಾಗುವುದಿಲ್ಲ. ಇಷ್ಟು ಹೇಳಿ ಚರಣಗಳಿಗೆರಗಿ ತನ್ನ ಮನೆಗೆ ಮರಳಿದ. ಕೇಳುಗರೆ, ಬಹಳಷ್ಟು ಜನ ಹೀಗೆಯೇ ಇರುತ್ತಾರೆ. ಅವರು ಯಾವಾಗಲೂ ಹಣೆಯ ಬರಹಕ್ಕೆ ದೋಷ ಕೊಡುತ್ತಾರೆ. ತಮ್ಮ ಗುರಿ ಮುಟ್ಟಲು ತಾನು ಏನೂ ಮಾಡಬೇಕು, ಮಾಡುತ್ತಿದ್ದೇನೆಯೇ ಎಂದು ಯೋಚಿಸುವುದಿಲ್ಲ. ತಾನು ಹಾಕುತ್ತಿರುವ ಶ್ರಮದಲ್ಲಿ ಏನಾದರೂ ಕಡಿಮೆಯಾಗಿದ್ದರೆ ಅದಕ್ಕೆ ಏನು ಮಾಡಬೇಕೆಂದು ಚಿಂತಿಸುವುದಿಲ್ಲ. ನಾವು ಹಣೆಬರಹಕ್ಕೆ ದೋಷ ಕೊಡುವುದನ್ನು ನಿಲ್ಲಿಸಿದಾಗ ಇದನ್ನು ಅರಿಯುತ್ತೇವೆ. ನಮ್ಮ ತಪ್ಪುಗಳ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಹಣೆಬರಹದ ಮೊರೆ ಹೋಗುತ್ತೇವೆ. ನೀವು ನಿಮ್ಮ ಸುತ್ತಮುತ್ತ ಅಸಫಲರಾದ ಜನರ ಕೇಳಿ ನೋಡಿ, ಒಡನೆಯೇ ಅವರು ತಮ್ಮ ಭಾಗ್ಯವನ್ನು ಹಳೆಯುತ್ತಾರೆ. ತಾನು ಚೆನ್ನಾಗಿ ದುಡಿದರೆ ಯಶಸ್ಸು ಸಿಗುತ್ತದೆ ಎಂದು ಯೋಚಿಸುವುದೇ ಇಲ್ಲ. ಆದರೆ ಯಶಸ್ವಿ ಜನ ತಮ್ಮ ಕರ್ಮದತ್ತ ಲಕ್ಷ್ಯ ಕೊಡುತ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆಯಾದರೆ ಅದನ್ನು ಸರಿಪಡಿಸುತ್ತಾರೆ. ಒಂದು ಸಲ ಅಸಫಲರಾದರೂ ಹೆದರದೆ ಗುರಿ ಮುಟ್ಟುವ ತನಕ ಮತ್ತೆ ತಮ್ಮ ಪ್ರಯತ್ನ ಮುಂದುವರೆಸುತ್ತಾರೆ. ಆದರೆ ಎಂದಿಗೂ ಹಣೆಬರಹಕ್ಕೆ ದೂಷಿಸುವುದಿಲ್ಲ.